ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 5,000 ಕೋಟಿಯ ಹಗರಣ ಆಗಿದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಮೂಡಾ ವಾಲ್ಮೀಕಿ ನಿಗಮದಲ್ಲೂ ಕೂಡ ಭಾರಿ ಹಗರಣ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆರೋಪ ಮಾಡಿದ್ದಾರೆ. ಸಿಎಂ ಪತ್ನಿಯ ಪತ್ರಕ್ಕೆ ವೈಟ್ನರ್ಗೂ ಬಿಜೆಪಿ ಟೀಕೆಯನ್ನ ಮಾಡಿದೆ. ಸಿಎಂ ಮನೆಗೆ ಈ ಫೈಲ್ ಬಂದಿದ್ದಾದ್ರೂ ಹೇಗೆ ಅಂತ ಬಿಜೆಪಿ ಶಾಸಕ ಶ್ರೀವತ್ಸ ಪ್ರಶ್ನೆಯನ್ನ ಮಾಡಿರೋದು. ಮುಖ್ಯಮಂತ್ರಿಗಳು ಅವರ ಧರ್ಮಪತ್ನಿಗೆ ಬಂದಿರತಕ್ಕಂತ 14 ನಿವೇಶನಗಳು, ಅಕ್ರಮವಾಗಿ ಬಂದಿರತಕ್ಕಂತ 14 ನಿವೇಶನಗಳು, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಮೂಡಾದಲ್ಲಿ ಆಗಿರ್ತಕ್ಕಂತ 5,000 ಕೋಟಿಗೂ ಹೆಚ್ಚು ಒಂದು ಹಗರಣ ಏನಾಗಿದೆ. ಇವೆಲ್ಲ ವಿಚಾರಗಳನ್ನು ಹಿಡ್ಕೊಂಡು ನಾವು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಕೂಡ ಮಾಡಿದ್ವಿ. ಬಡವರಿಗೆ ವಂಚನೆ ಮಾಡಿ ಅಲ್ಲಿರ್ತಕ್ಕಂಥ ದಲಿತರು ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ನಿವೇಶನವನ್ನ ಇವತ್ತು ರಿಯಲ್ ಎಸ್ಟೇಟ್ ನಡೆಸ್ತಕ್ಕಂಥ ಪುಡಾರಿಗಳಿಗೆ ಇವತ್ತು ನಿವೇಶನಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಮೂರನೇ ಅಂಶ ತಮಗೆ ಗೊತ್ತಿರಲಿ, ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು, ಸದನದಲ್ಲಿ ಮೂಡಾ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಸಿದ್ದರಾಮಯ್ಯನವರು, ಅದು ಬೇರೆ ಮಾತು. ಅದಕ್ಕೆ ಕಾರಣಗಳು ಸಾಕಷ್ಟಿತ್ತು. ಬಿಜೆಪಿ ಜೆಡಿಎಸ್ ಪಕ್ಷ ಮೂಡಾ ವಿಚಾರದಲ್ಲಿ ಎತ್ತಿರ್ತಕ್ಕಂಥ ಪ್ರಶ್ನೆಗೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಉತ್ತರ ಅವತ್ತೂ ಕೂಡ ಇರಲಿಲ್ಲ, ಇವತ್ತು ಕೂಡ ಇಲ್ಲ ಅವ್ರ ಹತ್ರ. ಮೈಸೂರಲ್ಲಿ ಇರಬೇಕಾದಂಥ ದಾಖಲಾತಿ ಹೇಗೆ ಸಿಎಂ ಕಚೇರಿಗೆ ಹೋಯ್ತು ಅನ್ನುವಂಥದ್ದೇ ಅವತ್ತು ನಾವು ಪ್ರಶ್ನೆಯನ್ನ ಎತ್ತಿದ್ವಿ. ಇವತ್ತು ಮೈಸೂರಿನಲ್ಲಿ ಬಚ್ಚೇಗೌಡರು ಬರೆದಿರುವಂಥ ಪ್ರತಿ ಇವತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇಲ್ಲ. ಹೆಂಗೋಯ್ತಂಗಾರೆ ವಿಧಾನಸೌಧಕ್ಕೆ ಮುಖ್ಯಮಂತ್ರಿಗಳ ಕೈಗೆ ಹೇಗೆ ಹೋಗುತ್ತದೋ ಅದೇ ರೀತಿಯಲ್ಲಿ ನಿನ್ನೆ ಅವರು ಏನು ಟ್ವೀಟ್ ಮಾಡಿದ್ದಾರೆ, ಯಾವ ವೈಟ್ನರ್ ಹಾಕಿರೋದನ್ನ ಬಿಜೆಪಿ ಜೆಡಿಎಸ್ ನಾಯಕರುಗಳು ನೀವೆಲ್ಲ ವೈಟ್ನರ್ ಹಾಕಿದನ್ನ ಬೊಬ್ಬೆ ಮಾಡ್ತಾ ಇದ್ದೀರಾ, ವೈಟ್ನರ್ಲಿ ಏನಿದೆ ತೋರಿಸಿ ಅಂತ ಹೇಳಿದ್ದಾರೆ. ವೈಟ್ನರ್ ಹಾಕೋದು ಯಾವ್ದ್ರ ಮೇಲೆ? ಒರಿಜಿನಲ್ ಪೇಪರ್ ಮೇಲೆ. ಒರಿಜಿನಲ್ ಪೇಪರ್ ಅನ್ನ ಇಟ್ಕೊಂಡು ಅಡಿಲಿ ಲೈಟ್ ಬಿಡ್ತಾ ಇದೆ, ಬಿಡು ಲೈಟು ಅಂತ ಹೇಳಿರುವಂತ ಆಡಿಯೋ ಈಗಾಗಲೇ ಬಂದಿರುವ ಸಂದರ್ಭದಲ್ಲಿ ಯಾರು ಲೈಟ್ ಬಿಡು ಅಂತ ಹೇಳಿರೋ ವ್ಯಕ್ತಿ?